ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತರ ಕೃಪಾವರ ತಂದೆ ದೇವರ ಪ್ರೀತಿಯು ಪಾವನಾತ್ಮನ್ಯೂನತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಿಯ ಮಿತ್ರರೇ, ಇಂದು ನಾವು ಮುಂಜಾನೆಯ ಸಮಯದಲ್ಲಿ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಸೇರಿ ಪೂಜ್ಯ ರಾಜೇಂದ್ರ ಸ್ವಾಮಿಯವರ ಸನ್ನಿಧಿಯಲ್ಲಿ ಸೇರಿ ಈ ಬಲಿಪೂಜೆಯನ್ನು ಅರ್ಪಿಸುತ್ತಿರುವುದು ದೇವರ ಒಂದು ಇಚ್ಛೆ ಮತ್ತು ಭಗವಂತನ ಒಂದು ಆಶೀರ್ವಾದ ಎಂತಲೇ ನಾವು ಭಾವಿಸಬಹುದು. ಪ್ರಪಂಚದ ಯಾವುದೋ ಒಂದು ಮೂಲೆಯಲ್ಲಿ ಹುಟ್ಟಿ ಅಲ್ಲಿಂದ ಇಲ್ಲಿಯ ತನಕ ಪ್ರಯಾಣವನ್ನು ಬೆಳೆಸಿ ಕ್ರಿಸ್ತನ ಶುಭ ಸಂದೇಶವನ್ನ ಸಾರಿ ಕ್ರಿಸ್ತನಿಗೆ ಸಾಕ್ಷಿಯಾಗಿ ನಮ್ಮ ಮಧ್ಯೆ ದೇವರ ಸೇವಕ ಎಂಬ ಬಿರುದನ್ನ ಪಡೆದು ಸಂತ ಪದವಿಯನ್ನ ಸ್ವೀಕರಿಸುವ ಒಂದು ಹಾದಿಯಲ್ಲಿ ಇರುವಂತಹ ಪೂಜ್ಯ ರಾಜೇಂದ್ರ ಸ್ವಾಮಿಯವರ ಸನ್ನಿಧಿಯಲ್ಲಿ ನಾವೆಲ್ಲರೂ ಇದ್ದೇವೆ. ಪ್ರತಿಯೊಬ್ಬರೂ ದೀಕ್ಷಾಸ್ನಾನ ಸಂಸ್ಕಾರದ ಮೂಲಕ ದೈವ ಕರೆದು ಮತ್ತು ದೈವ ಮಕ್ಕಳಾಗಿ ಜೀವಿಸಲು ಕರೆಯಲ್ಪಟ್ಟವರಾಗಿದ್ದೇವೆ. ಆದರೆ ಕಾರಣಾಂತರಗಳಿಂದ ನಾವು ಅನೇಕ ಬಾರಿ ದೇವರ ಕೃಪೆಯನ್ನ ನಾವು ಮರೆತು ನಮ್ಮ ಜೀವನವನ್ನ ಸಾಗಿಸುವ ನಿಟ್ಟಿನಲ್ಲಿ ನಾವಿರುತ್ತೇವೆ. ಉದಾಹರಣೆಗೆ ರಾಜೇಂದ್ರ ಸ್ವಾಮಿಯವರ ಒಂದು ಬದುಕೆ ನಮಗೆ ಆದರ್ಶವಾಗಬೇಕು. ಇಂದು ಈ ಒಂದು ಸನ್ನಿಧಾನದಲ್ಲಿ ನಾವು ಸೇರಿ ಈ ಬಲಿ ಅರ್ಪಣೆಯಲ್ಲಿ ಪ್ರಾರ್ಥಿಸುತ್ತಿರುವಾಗ ನಾವೆಲ್ಲರೂ ನಮ್ಮ ಎಲ್ಲ ಮನದಾಳದ ಕೋರಿಕೆಗಳನ್ನ ಭಿನ್ನಗಳನ್ನ ಪೂಜ್ಯ ರಾಜೇಂದ್ರ ಸ್ವಾಮಿಯವರ ಪಾದಕ್ಕೆ ಸಮರ್ಪಿಸೋಣ. ಅವರ ಮಧ್ಯಸ್ಥಿತಿಯ ಮೂಲಕ ನಿಮ್ಮ ಕುಟುಂಬಗಳು, ಮನೆಗಳು, ತಂದೆ ತಾಯಿ, ಒಡ ಹುಟ್ಟಿದವರು ಹಾಗೂ ಹಿರಿಯರು, ನಮ್ಮ ಧರ್ಮ ಕೇಂದ್ರ ಪ್ರತಿಯೊಬ್ಬರೂ ದೇವರ ಕೃಪೆಗೆ ಪಾತ್ರರಾಗುವಂತೆ ಕೆಲವು ಕ್ಷಣಗಳ ಕಾಲ ಮೌನ ವಹಿಸಿ ನಮ್ಮ ವೈಯಕ್ತಿಕ ಅಭಿಪ್ರಾಯಗಳಿಗಾಗಿಯೂ ನಿಮ್ಮ ಕುಟುಂಬಗಳ ಅಭಿಪ್ರಾಯಗಳಿಗಾಗಿಯೂ ಪ್ರಾರ್ಥಿಸುತ್ತಾ ಈ ಬಲಿ ಅರ್ಪಣೆಯಲ್ಲಿ ಪಾಲ್ಗೊಳ್ಳೋಣ. ಎರಡನೆಯದಾಗಿ ನಮ್ಮ ತಾಯಿ ಧರ್ಮಸಭೆ ಕಾವಲು ದೂತರ ಹಬ್ಬವನ್ನ ಆಚರಿಸುತ್ತಿದೆ. ಪ್ರತಿಯೊಬ್ಬ ವ್ಯಕ್ತಿಗೂ ಧರ್ಮಸಭೆಯ ವಿಶ್ವಾಸದ ಪ್ರಕಾರ ದೇವರು ಒಬ್ಬ ಕಾವಲು ದೂತನನ್ನ ನೇಮಿಸುತ್ತಾರೆ. ನಮ್ಮನ್ನ ಮುನ್ನಡೆಸುವವರು, ನಮಗೆ ಪ್ರೇರಣೆಯನ್ನು ನೀಡುವವರು, ಯಾವುದು ಒಳಿತು ಯಾವುದು ಕೆಟ್ಟದು, ಮನಸಾಕ್ಷಿ ಎಂದು ನಾವು ಏನನ್ನ ಹೇಳುತ್ತೇವೆಯೋ ಆ ಮನಸಾಕ್ಷಿಗೆ ತಕ್ಕಂತೆ ನಮ್ಮನ್ನು ಮುನ್ನಡೆಸುವವರೇ ಕಾವಲು ದೂತರಾಗಿರುತ್ತಾರೆ. ನಮ್ಮನ್ನು ಸರಿ ಅನ್ನಿಸ್ಬೋದು, ನಾವೇನಾದ್ರೂ ಒಂದು ಕೆಲಸ ಮಾಡುವಾಗ ನಮ್ಗೆ ಅನ್ಸುತ್ತಾ ನಾನು ಮಾಡ್ತಾ ಇರೋದು ತಪ್ಪು, ಇದನ್ನ ಮಾಡಬಾರ್ದು ಅನ್ನೋ ಒಂದು ಯೋಚನೆ, ಒಂದು ಊಹೆ ನಮ್ಮಲ್ಲಿ ಬರುತ್ತೆ. ಆ ಯೋಚನೆ, ಆ ಊಹೆ ಎಲ್ಲಿಂದ ಬಂತು, ಹೇಗೆ ಬಂತು ಅನ್ನೋದನ್ನು ನಾವು ನೋಡಿದ್ದೆ. ಆದ್ರೆ ಪ್ರತಿಯೊಬ್ಬರಿಗೂ ಒಬ್ಬ ಕಾವಲು ದೂತರು ಇದ್ದಾರೆ. ಆ ಕಾವಲು ದೂತರು ನಮ್ಮನ್ನು ಪ್ರೇರೇಪಿಸುತ್ತಾರೆ. ಇದು ನಿನಗೆ ಒಳಿತು, ಇದು ನಿನಗೆ ಕೆಡುಕು ಎಂಬುದನ್ನ ಸೂಚಿಸುತ್ತದೆ. ಆವಾಗ ನಾವು ಯಾವುದನ್ನ ನಾವು ಅಂಗೀಕರಿಸುತ್ತೇವೆಯೋ ಅದು ನಮಗೆ ಬಿಟ್ಟಿತ್ತು. ಕೆಲವು ಸಾರಿ ನಮ್ಮ ಮನರಂಜನೆಗೋಸ್ಕರ ಅಥವಾ ನಮ್ಮ ಒಂದು ಹಿತಾಸಕ್ತಿಗೋಸ್ಕರ ನಾವು ಅನೇಕ ಬಾರಿ ಒಳಿತನ್ನ ತ್ಯಜಿಸುತ್ತೇವೆ, ಕೆಡುಕನ್ನ ನಾವು ಅವಲಂಬಿಸುತ್ತೇವೆ. ಹೀಗೆ ಕೆಲವು ಸಾರಿ ತದ್ವಿರುದ್ಧವಾದ ಜೀವನ ನಮ್ಮದಾಗಿರುತ್ತದೆ. ಇಂದು ಈ ಒಂದು ಕಾವಲು ದೂತರ ಹಬ್ಬವನ್ನ ಆಚರಿಸುತ್ತಿರುವಾಗ ನಾವು ಪ್ರತಿಯೊಬ್ಬ ದೂತರನ್ನ ನಾವು ಬೇಡಿಕೊಳ್ಳೋಣ. ನಮ್ಮನ್ನ ಮುನ್ನಡೆಸಲಿ, ನಮಗೆ ದಾರಿದೀಪವಾಗಲಿ ಎಂದು ಪ್ರಾರ್ಥಿಸೋಣ. ಇನ್ನು ಮೂರನೇದಾಗಿ ನನಗೂ ಕೂಡ ಒಂದು ಸಂತೋಷ, ಏಕೆಂದ್ರೆ ನನ್ನ ಹೆಸರು ಕೂಡ ರಾಜೇಂದ್ರ, ಗೊತ್ತಿಲ್ಲ ಅನ್ಸುತ್ತೆ, ನನ್ನ ಹೆಸರು ಕೂಡ ರಾಜೇಂದ್ರ. ಇಲ್ಲಿದ್ದಂತ ಸಿಸ್ಟರ್ಸ್, ಮದ್ದೂರಲ್ಲಿದ್ದಂಥ ಸಿಸ್ಟರ್ಸ್ ಅವರು ಈ ಹೆಸರನ್ನ ನಾನು ಅಲ್ಲಿ ಇಟ್ಟರು, ನಮ್ಮೂರಲ್ಲಿ ಕರ್ಕೊಂಡು ನಾನು ಬಂದಾಗ ಸಿಸ್ಟರ್ ಬಂದು ಆ ಹೆಸರಿಟ್ರು. ಯಾವಾಗ ಈ ಒಂದು ದೇವರ ಸೇವಕ ಎಂಬ ಪಟ್ಟವನ್ನು ಕೊಡುವಾಗಲೇ ನನಗೆ ಗೊತ್ತಾಗಿದ್ದು ಇಲ್ಲೂ ಒಬ್ರು ಇದ್ದಾರೆ ಅಂತ. ಸೊ ಈ ದಿನ ಈ ಒಂದು ಸನ್ನಿಧಾನದಲ್ಲಿ ಈ ಬಲಿಪೂಜೆನ ಅರ್ಪಿಸೋದು ಕೂಡ ನನಗೆ ತುಂಬಾ ಸಂತೋಷ. ಯಾಕಂದ್ರೆ ಒಬ್ಬ ಮಹಾ ವ್ಯಕ್ತಿ ಅಥವಾ ಒಬ್ಬ ದೇವರ ಸೇವಕ, ದೇವರ ಕೃಪೆಗೆ ಪಾತ್ರರಾದ ಒಬ್ಬ ವ್ಯಕ್ತಿಯ ಹೆಸರು ನನಗೂ ಇದೆ ಅಂತ ಹೇಳೋದಕ್ಕೆ ನನಗೂ ಸಹ ತುಂಬಾ ಸಂತೋಷ. ಆ ವ್ಯಕ್ತಿಯ ಆದರ್ಶ ಜೀವನ ನನ್ನದಾಗಲಿ ಮತ್ತು ನಿಮ್ಮೆಲ್ಲರೂ ಆಗಲಿ ಎಂದು ಬಲಿಪೂಜೆಯಲ್ಲಿ ಭಾಗವಹಿಸುತ್ತಾ ಪ್ರಾರ್ಥಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರಿಯರಿಂದಲೂ ರಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರೇ, ಸಕಲ ದೇವ ದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು
ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪ್ರಾರ್ಥಿಸೋಣ. ದೇವರೇ, ಆಡಾಡತೆಗೆ ನಿಲುಕದ ನಿಮ್ಮ ದೈವಾನುಗ್ರಹದಲ್ಲಿ ನಮ್ಮನ್ನು ಸಂರಕ್ಷಿಸಲು ನಿಮ್ಮ ದೂತರನ್ನು ಕಳುಹಿಸಲು ಇಚ್ಛಿಸಿದ್ದೀರಿ. ನಿಮ್ಮನ್ನು ಯಾಚಿಸುವ ನಮ್ಮ ಮೊರೆಯನ್ನು ಆಲಿಸಿರಿ. ಅಂತೆಯೇ ಅವರ ಸಂರಕ್ಷಣೆಯನ್ನು ನಮ್ಮನ್ನು ಸದಾ ಕಾದರಿಸಿ ಅವರ ಸಮೂಹದಲ್ಲಿ ನಿತ್ಯ ಆನಂದಿಸುವಂತೆ ಮಾಡಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಒಬ್ಬ ದೂತನನ್ನು ನಿಮ್ಮ ಮುಂದೆ ಕಳುಹಿಸುತ್ತೇನೆ. ವಿಮೋಚನಾ ಕಾಂಡದಿಂದ ವಾಚನ, ಅಧ್ಯಾಯ 23, ವಚನಗಳು 20ರಿಂದ 23. ಸರ್ವೇಶ್ವರ ಸ್ವಾಮಿ ಇಂತೆನ್ನುತ್ತಾರೆ, ಇಗೋ ದಾರಿಯಲ್ಲಿ ನಿಮ್ಮನ್ನು ಕಾಪಾಡುವುದಕ್ಕೆ ಹಾಗೂ ನಾನು ಗೊತ್ತು ಮಾಡಿರುವ ಸ್ಥಳಕ್ಕೆ ನಿಮ್ಮನ್ನು ಕರೆದು ತರುವುದಕ್ಕೆ ಒಬ್ಬ ದೂತನನ್ನು ನಿಮ್ಮ ಮುಂದೆ ಕಳುಹಿಸುತ್ತೇನೆ. ನೀವು ಆತನಲ್ಲಿ ಲಕ್ಷ್ಯವಿಟ್ಟು ಆತನ ಮಾತಿಗೆ ಕಿವಿಗೊಡಬೇಕು. ಆತನಿಗೆ ಅವಿಧೇಯರಾಗಿರಬಾರದು, ಏಕೆಂದರೆ ಆತ ಬರುವುದು ನನ್ನ ಹೆಸರಿನಲ್ಲಿ. ನೀವು ಅವಿಧೇಯರಾದರೆ ಆತ ನಿಮ್ಮನ್ನು ಕ್ಷಮಿಸಲಾರನು. ನೀವು ಆತನ ಮಾತನ್ನು ಶ್ರದ್ಧೆಯಿಂದ ಆಲಿಸಿರಿ. ನನ್ನ ಆಶೆಗಳನ್ನೆಲ್ಲ ಪಾಲಿಸಿದರೆ ನಾನು ನಿಮ್ಮ ಶತ್ರುಗಳಿಗೆ ಶತ್ರುವಾಗಿಯೂ ನಿಮ್ಮನ್ನು ಪೀಡಿಸುವವರನ್ನು ಪೀಡಿಸುವವನಾಗಿಯೂ ಇರುವೆನು. ನನ್ನ ದೂತನು ನಿಮ್ಮ ಮುಂದೆ ಹೋಗುವನು. ಪ್ರಭುವಿನ ವಾಕ್ಯವಿದು. ಆನಂದಗೊಳ್ಳಲಿ. ದೇವರನ್ನು ಹರಸುವವರು ಪುನಶ್ಚೇತನಗೊಳ್ಳಲಿ. ಬಡಬಗ್ಗರ ಮೊರೆಗೆ ಪ್ರಭು ಕಿವಿಗೊಡದಿರನು. ಸೆರೆಯಲ್ಲಿರುವ ತನ್ನವರನ್ನು ತಿರಸ್ಕರಿಸನು. ಭೂಮಿ ಆಕಾಶಗಳು ಆತನನ್ನು ಕೊಂಡಾಡಲಿ. ಸಾಗರಗಳು ಜಲಚರಗಳು ಆತನನ್ನು ಭಜಿಸಲಿ.
ಕಟ್ಟಿಸುವನು ಯಹೂದ ನಾಡಿನ ನಗರಗಳನ್ನು. ಸ್ವಂತವಾಗಿರಿಸಿಕೊಳ್ಳುವರು ಆತನ ಪ್ರಜೆ, ಅದನ್ನು ಅವರ ವಂಶಜರಿಗೆ. ಬಾಧ್ಯಸ್ಥರಾಗುವರದಕ್ಕೆ ದೇವರ ನಾಮಪ್ರಿಯರೇ, ನಿವಾಸಿಗಳು ಅದಕ್ಕೆ. ಬಡಬಗ್ಗರ ಮೊರೆಗೆ ಪ್ರಭು ಕಿವಿಗೊಡದಿರನು. ಬಡಬಗ್ಗರ ಮೊರೆಗೆ ಪ್ರಭು ಕಿವಿಗೊಡದಿರನು. ನಿಮ್ಮನ್ನು ಕರೆದಿರೆನು ಪ್ರೀತಿಯ ಊಟಕ್ಕೆ, ಹೋಗಿ ಸಾರಿರಿ ನನ್ನ ಸುವಾರ್ತೆ, ನನ್ನ ಸುವಾರ್ತೆ. Hallelujah, 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 hallelujah. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ನಿಮಗೆ ಮಹಿಮೆ ಸಲ್ಲಲಿ. ಶಿಷ್ಯರು ಯೇಸು ಸ್ವಾಮಿಯ ಬಳಿಗೆ ಬಂದು, ಸ್ವರ್ಗ ಸಾಮ್ರಾಜ್ಯದಲ್ಲಿ ಎಲ್ಲರಿಗಿಂತಲೂ ದೊಡ್ಡವನು ಯಾರು ಎಂದು ಕೇಳಿದರು. ಯೇಸು ಒಂದು ಚಿಕ್ಕ ಮಗುವನ್ನು ತಮ್ಮ ಹತ್ತಿರಕ್ಕೆ ಕರೆದು ಅದನ್ನು ಶಿಷ್ಯರ ನಡುವೆ ನಿಲ್ಲಿಸಿ ಹೀಗೆಂದರು, ನೀವು ಪರಿವರ್ತನೆ ಹೊಂದಿ ಮಕ್ಕಳಂತೆ ಆಗದಿದ್ದರೆ ಸ್ವರ್ಗ ಸಾಮ್ರಾಜ್ಯವನ್ನು ಸೇರಲಾರಿರಿ ಎಂದು ನಿಶ್ಚಯವಾಗಿ ಹೇಳುತ್ತೇನೆ. ಈ ಮಗುವಿನಂತೆ ನಮ್ರ ಭಾವವುಳ್ಳವನೇ ಸ್ವರ್ಗ ಸಾಮ್ರಾಜ್ಯದಲ್ಲಿ ಎಲ್ಲರಿಗಿಂತ ದೊಡ್ಡವನು. ನನ್ನ ಹೆಸರಿನಲ್ಲಿ ಇಂತಹ ಮಗುವೊಂದನ್ನು ಸ್ವೀಕರಿಸುವವನು ನನ್ನನ್ನೇ ಸ್ವೀಕರಿಸುತ್ತಾನೆ. ಎಚ್ಚರಿಕೆ, ಈ ಚಿಕ್ಕವರಲ್ಲಿ ಯಾರನ್ನೂ ತೃಣೀಕರಿಸಬೇಡಿ. ಸ್ವರ್ಗದಲ್ಲಿನ ಇವರ ದೂತರು ಸದಾ ಕಾಲ ನನ್ನ ಸ್ವರ್ಗೀಯ ಪಿತನ ಸಮ್ಮುಖದಲ್ಲಿ ಇದ್ದಾರೆ. ಇದು ನಿಮಗೆ ತಿಳಿದಿರಲಿ. ಪ್ರಭುವಿನ ಶುಭ ಸಂದೇಶವಿದು. ಪ್ರಭುವೇ
ಸ್ವೀಕರಿಸೋ ದೇವಾ, ಸ್ವೀಕರಿಸೋ ದೇವಾ, ಸ್ವೀಕರಿಸೋ ದೇವಾ. ನನ್ನ ತನುವ ಮನವ ನೀಡುವೆನು ನಿನಗೆ ದೇವಾ. ನನ್ನ ತನುವ ಮನವ ನೀಡುವೆನು ನಿನಗೆ ದೇವಾ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಉತ್ತಮವಾದ ವಸ್ತುವಿಗಾಗಿ ಪ್ರಭು, ನಿಮ್ಮ ಪವಿತ್ರ ದೂತರನ್ನು ಸನ್ಮಾನಿಸುತ್ತಿರುವ ನಾವು ನಿಮ್ಮ ಸಮ್ಮುಖದಲ್ಲಿ ತಂದಿರುವ ಕಾಣಿಕೆಗಳನ್ನು ಸ್ವೀಕರಿಸಿರಿ. ನಾವು ಸದಾ ಅವರ ಆಶ್ರಯದಲ್ಲಿದ್ದು ಇಂದಿನ ಆಪತ್ತುಗಳಿಂದ ಪಾರಾಗಿ ನಿತ್ಯ ಜೀವಕ್ಕೆ ಸಂತೋಷದಿಂದ ಕೊಂಡೊಯ್ಯಲ್ಪಡುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಮನಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಏಕಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತರೇ, ಸರ್ವಶಕ್ತರಾದ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು, ನಿಮ್ಮ ದೂತರಲ್ಲೂ ಪ್ರಧಾನ ದೂತರಲ್ಲೂ ನಿಮ್ಮನ್ನು ನಿರಂತರವಾಗಿ ಸ್ತುತಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನೀವು ಆನಂದ ಪಡುವ ದೂತ ವೃಂದಕ್ಕೆ ನಾವು ಸಲ್ಲಿಸುವ ಸನ್ಮಾನವು ನಿಮ್ಮ ಅಪರಿಮಿತ ಮಹಿಮೆಗೆ ಸಲ್ಲುತ್ತದೆ. ಅವರ ಉನ್ನತ ಘನತೆ ಹಾಗೂ ಪ್ರಭೆಯಿಂದ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮ ಮಹಿಮಾ ಪ್ರತಾಪವು ಸಮಸ್ತ ಸೃಷ್ಟಿಗಿಂತ ಎಷ್ಟೋ ಮಿಗಿಲಾದುದೆಂದು ವ್ಯಕ್ತವಾಗುತ್ತದೆ. ಅವರ ಮುಖಾಂತರ ಸಕಲ ದೂತ ವೃಂದಗಳು ನಿಮ್ಮ ಮಹತ್ವವನ್ನು ಹೊಗಳುತ್ತವೆ. ಅವುಗಳೊಂದಿಗೆ ನಾವು ಸಂತೋಷದಿಂದ ನಿಮ್ಮನ್ನು ಆರಾಧಿಸುತ್ತಾ ಏಕಕಂಠದಿಂದ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೇವೆ. ಪರಿಶುದ್ಧ ಪರಿಶುದ್ಧರು, ಪರಿಶುದ್ಧ ಪರಿಶುದ್ಧರು, ಸೇನೆಗಳ ದೇವರಾದ ಕರ್ತರು ಪರಿಶುದ್ಧರು, ಕರ್ತರು ಪರಿಶುದ್ಧರು. ಪರಿಶುದ್ಧ ಪರಿಶುದ್ಧರು, ಪರಿಶುದ್ಧ ಪರಿಶುದ್ಧರು, ಸೇನೆಗಳ ದೇವರಾದ ಕರ್ತರು ಪರಿಶುದ್ಧರು, ಕರ್ತರು ಪರಿಶುದ್ಧರು. ಇಹಪರಗಳು ನಿಮ್ಮ ಮಹಿಮೆಯಿಂದ ತುಂಬಿದ ನಿರಂತರ. ಇಹಪರಗಳು ನಿಮ್ಮ ಮಹಿಮೆಯಿಂದ ತುಂಬಿದೆ ನಿರಂತರ. ಮೌನತದಲ್ಲಿ ಹೋಸಾನ, ಮೌನತದಲ್ಲಿ ಹೋಸಾನ, ಮೌನತದಲ್ಲಿ ಹೋಸಾನ. ಕರ್ತನ ನಾಮದಿ ಬರುವವರು ಆಶೀರ್ವದಿತರು, ಕರ್ತನ ನಾಮದಿ ಬರುವವರು ಆಶೀರ್ವದಿತರು. ಮೌನತದಲ್ಲಿ ಹೋಸಾನ, ಮೌನತದಲ್ಲಿ ಹೋಸಾನ, ಮೌನತದಲ್ಲಿ ಹೋಸಾನ. ಮೌನತದಲ್ಲಿ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧ
ಪರಿಶುದ್ಧತೆಯಾಗುತ್ತೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬರಿಯಂತೆ ಸುರಿಸಿ ಪಾವನಗೊಳಿಸಲೆಂದು ಪ್ರಾರ್ಥಿಸುತ್ತೇವೆ. ನಮಗೆಯೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿ. ವಿಶ್ವಾಸದ ರಹಸ್ಯ. ನಿಮ್ಮ ಶಿಲುಬೆ ಹಾಗೂ ಪುನರುತ್ಥಾನದ ಮೂಲಕ ನಮ್ಮನ್ನು ವಿಮೋಚಿಸಿದ ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆಯುವ ಈ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ವಿಲಿಯಂ ಆದ ನಮ್ಮ ಧರ್ಮಾಧ್ಯಕ್ಷರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣೆಯ ಕಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೇಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲಾ ಕಾಲಗಳಲ್ಲಿ ನಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಂತ ಫ್ರಾನ್ಸಿಸ್ ಝೇವಿಯರ್, ಸಂತ ಗಾಸ್ಪರ್, ಸಂತ ಮರಿಯ ಮತ್ತಿಯಾಸ್ ಇವರೊಂದಿಗೂ ನಿಮ್ಮ ಸೇವಕರಾದ ಸ್ವಾಮಿ ರಾಜೇಂದ್ರ ಇವರೊಂದಿಗೂ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವನದ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೋ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ
ಧೈರ್ಯದಿಂದ ಈಗ ನಾವು ಹೇಳುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಇಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿ, ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇವಲ ನಮ್ಮನ್ನು ರಕ್ಷಿಸಲಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲಾ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನ ಕಾಲದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ರಾಜ್ಯಭಾರವು ಅಧಿಕಾರವು ಮಹಿಮೆಯು ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ಭಕ್ತಿ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪ್ರಭುವಿನ ಶಾಂತಿಯನ್ನ ಪರಸ್ಪರ ಹಂಚಿಕೊಳ್ಳುವ ಶಾಂತಿ. ದೇವರ ಕುರಿಮರಿ ನಮಗೆ ದಯ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ದಯ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ಶಾಂತಿ ನೀಡಿ. ಇಗೋ, ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ಪ್ರಭು ಯೇಸು ಕ್ರಿಸ್ತರು ಇವರ ಈ ಒಂದು ಪಾಸ್ಕ ಭೋಜನದಲ್ಲಿ ಪಾಲುಗಾರರಾಗಲು ಕರೆಯಲ್ಪಟ್ಟ ನಾವೆಲ್ಲರೂ ಭಾಗ್ಯವಂತರು. ಪ್ರಭುವಿನ ಪೂಜ್ಯ ಶರೀರ ಮತ್ತು ರಕ್ತವು ನಮ್ಮನ್ನು ಅಮರ ಜೀವಕ್ಕೆ ಕರೆದೊಯ್ಯಲಿ.
ಜಪಿಸ ನನಗೆ ಕರುಣಿಸು ಮುಕ್ತ ಮನದಿ ನಿನ್ನ ಜಪಿಸ ನನಗೆ ಕರುಣಿಸು ದಾಸನಾಗಿ ನಿನ್ನ ಸೇವೆ ಮಾಡ ಕರುಣಿಸು ಬಾ ಯೇಸುವೇ ಎನ್ನ ಹೃದಯವ ತಣಿಸಲು ಬಾ ಯೇಸುವೇ ಎನ್ನ ಬಾಳಲು ಬೆಳಗಲು ನಮ್ಮ ಎಲ್ಲ ವೈಯಕ್ತಿಕ ಅಭಿಪ್ರಾಯಗಳನ್ನು ಪೂಜ್ಯ ರಾಜೇಂದ್ರ ಸ್ವಾಮಿಯ ಸನ್ನಿಧಿಗೆ ಸಮರ್ಪಿಸಿ ಅವುಗಳ ಈಡೇರಿಕೆಗಾಗಿ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಆಹಾರದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದರಿಂದಾಗಿ ಈಗಲೂ ಯಾವಾಗಲೂ ಆಮೆನ್. ಪೂಜ್ಯ ರಾಜೇಂದ್ರ ಸ್ವಾಮಿಯವರೇ, ನಮಗಾಗಿ ಪ್ರಾರ್ಥಿಸಿರಿ. ಪೂಜ್ಯ ರಾಜೇಂದ್ರ ಸ್ವಾಮಿಯವರೇ, ನಮಗಾಗಿ ಪ್ರಾರ್ಥಿಸಿರಿ. ಪೂಜ್ಯ ರಾಜೇಂದ್ರ ಸ್ವಾಮಿಯವರೇ, ನಮಗಾಗಿ ಪ್ರಾರ್ಥಿಸಿರಿ. ಪ್ರಾರ್ಥಿಸೋಣ. ಜೀವವನ್ನು ನೀಡಲಿಂತ ಶ್ರೇಷ್ಠ ಸಂಸ್ಕಾರದಿಂದ ನಮ್ಮನ್ನು ಪೋಷಿಸಲು ಇಚ್ಛಿಸಿದ್ದೇವೆ. ನಿಮ್ಮ ದೂತರ ಸೇವೆಯ ಮೂಲಕ ರಕ್ಷಣೆಯ ಹಾಗೂ ಶಾಂತಿಯ ಮಾರ್ಗದಲ್ಲಿ ನಮ್ಮನ್ನು ಮುನ್ನಡೆಸಿರಿ. ನಮ್ಮ ಪ್ರಭು ಕ್ರೈಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಅರಸಿ ಆಶೀರ್ವದಿಸಲಿ. ಹೋಗಿ ಬನ್ನಿ, ಬಲಿಯರ್ಪಣೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ.
ಈ ಸ್ಥಳದ ಪರಿಚಯ ಮಾಡಿಕೊಟ್ಟಿದ್ದಾರಾ? ನಾವು ಫಸ್ಟ್ ಟೈಮ್ ಫಾದರ್, ನಾವು ಬಂದಿರಲಿಲ್ಲ. ಈಗ ಮೇ 1ಗೆ ಹಬ್ಬವನ್ನು ಆಚರಿಸುವಂತಹ ಪದ್ಧತಿಯನ್ನು ರದ್ದುಪಡಿಸಿಲ್ಲ, ಅದು ಕಡಿಮೆ ಮಾಡಿದೆ. ಒಂದು ಕಾರಣ ಕೊರೋನಾದಿಂದ 2 ವರ್ಷ ಮಾಡಿಲ್ಲ ಅಲ್ವಾ? ಯಾವ ಒಂದು ಪದ್ಧತಿ ಯಾರು ಮಾಡ್ತಾರೆ? ಊಟ ಮಾಡೋ ಪದ್ಧತಿ ಯಾರು ಮಾಡ್ತಾರೆ? ಕೆಲವರು 7 ಗಂಟೆಗೆ, ಕೆಲವರು 8 ಗಂಟೆಗೆ, ಕೆಲವರಿಗೆ 1 ಗಂಟೆ ಅಲ್ವಾ? ಅವರು ಕೆಲವರಲ್ಲಿ ಮಧ್ಯಾಹ್ನ ಊಟ 3 ಗಂಟೆ 4 ಗಂಟೆ ಮಾಡ್ತಾರೆ, ಅವರ ಪದ್ಧತಿ. ಈ ಹಬ್ಬವನ್ನು ಪ್ರಾರಂಭಿಸಿದ್ದು ನಮ್ಮ ಭಕ್ತ ವಿಶ್ವಾಸಿಗಳು. ಇಲ್ಲಿಯವರು ಇಲ್ಲಿಂದ ಹೋದವರು ಎಷ್ಟು ವರ್ಷ ಹಿಂದೆ, 300 ವರ್ಷಗಳ ಹಿಂದೆ, ಉದಾಹರಣೆಗೆ ಆರಬಲೆ, ಮರಿಯಪುರ, ಬೆಟ್ಟದಲ್ಸೂರು, ಗಾಡಿನಹಳ್ಳಿ, ದಾಸಾಪುರ, ಮಗ್ಗೆ ಮುಂತಾದ ಕಡೆಗಳಿಂದ ಚುಟುಕು ನೋಟ. ಈಗ ಮುಖ್ಯವಾದ ವಿಷಯ ಏನಪ್ಪ ಅಂದರೆ, ಈ ಸ್ಥಳ ನಮ್ಮ ವಿಶ್ವಾಸದ, ಕರ್ನಾಟಕದ ಒಳನಾಡಿನ ವಿಶ್ವಾಸದ ಮೂಲ ತಾಣ. ಒಂದು ಚಿಕ್ಕ ಪ್ರಶ್ನೆ ಕೇಳಿದರೆ ನಿಮಗೆ ಆಫಾದ ಸ್ವಗತದಲ್ಲಿ ತಂದೆ ಹೇಳಿಕೊಟ್ಟವ್ರು ಯಾರು? ತಂದೆ ಯಾರು ಹೇಳಿಕೊಟ್ಟವರು? ಅವ್ರಿಗೆ ಯಾರು ಹೇಳ್ಕೊಟ್ಟಿದ್ರು? ಅವರು ಬೈಬಲ್ ಹೇಳ್ಕೊಡೋಲ್ಲ, ತಂದೆ ತಾಯಿಗಳೇ ಹೇಳ್ಕೊಡೋದು. ಆ ತಂದೆಗೆ ಯಾರು ಹೇಳ್ಕೊಟ್ಟು? ಪೂರ್ವಜರಿಗೆ ಯಾರು ಹೇಳ್ಕೊಟ್ಟಿರ್ಬೋದು? ಆ ಮಿಷನರಿ ಇವರೇ ಒಬ್ಬರು. ಪೂಜ್ಯ ರಾಜೇಂದ್ರ ಸ್ವಾಮಿ ಅವರ ಹೆಸರು ಆಂಟೋನಿ ಮರಿಯ ಪ್ಲಾಟೆ. ಅವರು 1704ರಲ್ಲಿ ಬಂದರು. ಮಹಾರಾಜರು ಅವರಿಗೆ ಈ ಸ್ಥಳವನ್ನು ಜಾಗೀರಿ ಅಂದರೆ ಒಂದು ದಿನ ಮಾಡಿಕೊಟ್ರು. ಅವ್ರು ಇದ್ದರು. ನಿಮ್ಮ ಊಟ ಹೆಸರು ಹೊಸ ಕೆರೆ ಅಲ್ವಾ? ನಮ್ಮ ಚಿಕ್ಕ ಸಿಂಗರೆ ಕೆರೆ ಒಟ್ಟಲ್ಲಿ ಒಬ್ಬ ರಾಜನಿಗೆ 2 ಪತ್ನಿಯರಿದ್ದರು. ದೊಡ್ಡ ಅರಸಿ, ಚಿಕ್ಕ ಅರಸಿ. ಅಂಬರೀಷ್ ಗೊತ್ತಲ್ವಾ? ಅಂಬರೀಷ್ ಮುಂದೆ ದೊಡ್ಡ ಅರಸಿ ಕೆರೆ ಅಂತ, ಇದು ಚಿಕ್ಕ ಸಿಂಗರೆ, ದೊಡ್ಡ ಕೆರೆಗಳು. ಈಗ ನೀವು ಮೇಲೆ ಹೋಗಿ ಆ ಬಿಲ್ಡಿಂಗ್ 1000 ಎಕರೆ ಕೆರೆ. ಇಲ್ಲಿ ಸ್ವಾರಸ್ಯ ಏನಪ್ಪ ಅಂದರೆ, ಸುಮಾರು ಅವರು 19 ವರ್ಷ ಇದ್ದರು. ಇದನ್ನೆಲ್ಲ ಕಡೆ ಹೋಗಿ ದೇವರು ವಾಕ್ತಾರಿದ್ರು. ಅವರ ಆ ಪ್ರಯತ್ನದ ಫಲವಾಗಿ ಇವತ್ತು 10 ಧರ್ಮಕ್ಷೇತ್ರಗಳು ಆಗಿವೆ. ಧರ್ಮಕ್ಷೇತ್ರಗಳು ಯಾವುವು? ಮೈಸೂರು, ಬೆಂಗಳೂರು, ಚಿಕ್ಕಮಗಳೂರು, ಶಿವಮೊಗ್ಗ, ಊಟಿ, ಧರ್ಮಪುರಿ, ಸೇಲಂ, ಕೊಯಮತ್ತೂರು, ಸುಲ್ತಾನ್ಪೇಟ್ ಮತ್ತು ಕರ್ನೂಲು. ಅವ್ರು 3 ಭಾಷೆ ಗೊತ್ತಿತ್ತು: ಕನ್ನಡ, ತಮಿಳು, ತೆಲುಗು. ಬೆಂಗಳೂರಲ್ಲಿ ಎಷ್ಟು ಭಾಷೆಗಳಿವೆ? ಬೆಂಗಳೂರು ನಗರದಲ್ಲಿ ಕಥೋಲಿಕರಲ್ಲಿ ಮುಖ್ಯವಾಗಿ ಎಷ್ಟು ಭಾಷೆಗಳು? 3 ಭಾಷೆ. ಕನ್ನಡ, ತಮಿಳು, ತೆಲುಗು ಭಾಷೆಗಳು. ತೆಲುಗಲ್ಲಿ ಪೂಜೆ ಇಲ್ಲ, ಇದು ಸಹ 3 ಭಾಷೆಗಳಿವೆ ಮುಖ್ಯವಾಗಿ. ಈ 3 ಭಾಷೆಗಳು ಕಲಿತು ಅವರೆಲ್ಲ ದೇವರು ವಾಕ್ತಾರೆ. ಈಗ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂದರೆ, ಅವರ ನಂತರ ಸುಮಾರು 50 ವರ್ಷಗಳ ಕಾಲ ಇಲ್ಲಿ ಈ ನಮ್ಮ ದೇವಾಲಯ ಇತ್ತು. ಇಲ್ಲೆಲ್ಲ ಗುರುಗಳು ಹೋಗ್ತಾ ಇದ್ವಿ. ಆದರೆ ಟಿಪ್ಪು ಸುಲ್ತಾನ್ ಬಂದರು. ಯಾವ ವರ್ಷ? 1782 ಬಂದು ಎಲ್ಲ ನಾಶ ಮಾಡಿದ್ರು. ಕಾರಣಾಂತರಗಳಿಂದ, ಅದು ನಿಮ್ಗೆ ಗೊತ್ತು. ಎಕ್ಸೆಪ್ಟ್ 3 ಕ್ರಾಸಸ್, 3 ಶಿಲುಬೆ ಬಿಟ್ಟು. ಯಾವ? ಪೀಠದ ನಡುವಿನ ಶಿಲುಬೆ, ಅವರ ಸಮಾಧಿ ಮೇಲೆ ಶಿಲುಬೆ ಮತ್ತು 3 ಶಿಲುಬೆ. ಮತ್ತು ಈ ಸ್ಥಳವನ್ನು ಕಾಪಾಡಿದವರು ಸ್ಥಳೀಯರು, ಕ್ರೈಸ್ತರು ಯಾರು ಇಲ್ಲ. ಈಗ ಕಳೆದ 20 ವರ್ಷಗಳಿಂದ ನಿಧಾನ ಎದುರಿಸುತ್ತದೆ. ಅನೇಕ ಅದ್ಭುತಗಳಿಗೆ ಆಗಿವೆ. ಇವೆಲ್ಲವನ್ನು ನಾವು ಮೋಕ್ಷ ಜಗದ್ಗುರುಗಳು ಹೇಳಿ ಈಗ ಅವರನ್ನು ದೇವರ ಸೇವಕರಾಗಿ ಸಾರಿದೆ. ಈಗ ನೆಕ್ಸ್ಟ್ 3 ಹೆಜ್ಜೆಗಳಿವೆ: ದೇವರ ಸೇವಕ, ಪುನೀತರು ಮತ್ತು ಸಂತರು. ಅದಕ್ಕೆ ಮುಂದಿನ ಹೆಜ್ಜೆಗಳನ್ನು ಬೇಗನೆ ನಾವು ಇಡ್ತಾ ಇದ್ದೇವೆ. ಆಗುವಂತೆ ನೀವು ಪ್ರಾರ್ಥಿಸಬೇಕು. ಇದು ಶುದ್ಧ ವ್ಯಕ್ತಿ. ನಿಮ್ಮದೊಂದು ಪ್ರಶ್ನೆ: ಯಾವ ಕಾರಣಕ್ಕಾಗಿ ಇಲ್ಲಿ ಬಂದಿರಬೇಕು ನೀವು? ವಾಟ್ ಇಸ್ ದ ರೀಸನ್ ಫಾರ್ ಯು ಕೇಮ್ ಹಿಯರ್? ಎಲ್ಲ ಹೋಗ್ತಾ ಇದ್ದೀರಿ ನೀವೆಲ್ಲ? ನನ್ನ ಒಂದು ಚಿಕ್ಕ ಸಲಹೆ, ಗುರುಗಳ ಪರಿಚಯ ಇಲ್ಲ ನನಗೆ. ಹೋಪ್ ಜಗದ್ಗುರು ಹೊಸದಾಗಿ ಒಂದು ಸುತ್ತೋಲೆ ಕಳಿಸಿದ್ದಾರೆ. ಆ ಸುತ್ತೋಲೆ ಒಂದೇ ವಾಕ್ಯ ಹೇಳ್ತೇನೆ: ಕಥೋಲಿಕ ಧರ್ಮಸಭೆಯು ಸಹಕಾರದ ಧರ್ಮಸಭೆ ಆಗಬಾರ್ದು, ಸಹಭಾಗಿತ್ವದ ಧರ್ಮಸಭೆ. ಆಂಗ್ಲ ಭಾಷೆ ಹೇಳ್ಬೇಕಾದ್ರೆ, ದ ಕ್ಯಾಥಲಿಕ್ ಚರ್ಚ್ ಇಸ್ ನಾಟ್ ದಿ ಚರ್ಚ್ ಆಫ್ ಕೋಆಪರೇಷನ್ ಬಟ್ ಚರ್ಚ್ ಆಫ್ ಪಾರ್ಟಿಸಿಪೇಷನ್. ಅರ್ಥ ಏನು? ನಮ್ಮ ಹೊಸದರಹಳ್ಳಿ ಧರ್ಮ ಸಭೆ, ಧರ್ಮ ಕೇಂದ್ರ ಸಹಕಾರ ಧರ್ಮಸಭೆನೋ ಸಹಭಾಗಿತ್ವ ಧರ್ಮಸಭೆ? ಸಹಭಾಗಿತ್ವದ ಸಹಕಾರ ಮಾಡೋದು ಜೀವನ ಕೊಟ್ಬಿಟ್ಟು ಹೊರಟೋಗ್ತಿಲ್ಲ. ಸಹಭಾಗಿತ್ವ ಇದೆಲ್ಲ ನೋಡಿ ತಗೊಬಂದಿದ್ರೆ ಸಹಭಾಗಿತ್ವ, ಪಾರ್ಟಿಸಿಪೇಷನ್. ನಮ್ಮ ಹೋಪ್ ಜಗದ್ಗುರು ಕರೀತಾ ಇದ್ದಾರೆ ನಮಗೆ ಹೊತ್ತಾಗಿ ಸಹಭಾಗಿತ್ವ. ಒಂದು ಯಾರನ್ನು ಕೆಣಕಿ ಹೋಗೋಲ್ಲ. ಅದೇ ಕೆಲವು ಸಭೆಗಳಲ್ಲಿ ಅತೀವ ಸಹಭಾಗಿತ್ವ ಇದೆ. ಆಮೇಲೆ ನನಗೂ ನನ್ನ ಸರಿ ಆಗಿದ್ರೆ ನನ್ನ ಪಾಡಿ ಬೇರೆ ಸಭೆ ಸ್ಟಾರ್ಟ್ ಮಾಡ್ತೀನಿ ಅಲ್ವಾ?
ಈ ಸಹಭಾಗಿತ್ವ ಏನಪ್ಪ ಅಂತಂದ್ರೆ ವಿಶ್ವಾಸದ ಸಹಭಾಗಿತ್ವ. ಪಾರ್ಟಿಸಿಪೇಟರಿ ಚರ್ಚ್ ಥ್ರೂ ಫೇತ್ ಅಂಡ್ ಮಿಷನ್. ತಿಳ್ಕೊಳ್ಳಿ, ಈ ಗುರುಗಳು 3 ವರ್ಷಗಳಿಂದ ಬಂದ್ರಲ್ಲ, ಎಷ್ಟೊಂದು ಅವರು ಎಲ್ಲ ಕಡೆ ಹೋಗಿ ಎಷ್ಟೊಂದು ದೇವರ ವಾಕ್ಯ ಸಾರಬೇಕು. ಅವ್ರ ಮುಖ್ಯ ಸಂದೇಶ ಏನಪ್ಪ ಅಂದರೆ ದೇವರನ್ನು ಪ್ರೀತಿಸಿರಿ ಮತ್ತು ಒಬ್ಬರನ್ನು ಪ್ರೀತಿಸಿರಿ ಅಲ್ವಾ. ಯುವ ಜನರಲ್ಲಿ ಪ್ರೀತಿ ತಕ್ಷಣ ಬರ್ತದೆ, ಕೆಲವೊಂದು ತಕ್ಷಣ ಮಾಯ ಬರ್ತದೆ ಅಲ್ವಾ. ಅದಕ್ಕೆಲ್ಲ ಕಾರಣ ಅನೇಕವೇ. ಆದರೆ ಅದನ್ನು ಸರಿಪಡಿಸಬೇಕಾದ್ರೆ ಒಂದೇ ಒಂದು ಕಾರಣ ಏನು, ವಿಶ್ವಾಸ. ನೀವು ತುಂಬ ವಿಶ್ವಾಸಿಗಳಾಗಿ ಬಂದಿದ್ದೀರಾ, ತುಂಬ ಸಂತೋಷ. ಐ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ವೆರೆವರ್ ಯು ಆರ್, ಬಿ ಎ ಗುಡ್ ಕ್ಯಾಥಲಿಕ್ ಆಫ್ ಪಾರ್ಟಿಸಿಪೇಷನ್, ನಾಟ್ ಕೋಆಪರೇಷನ್ ಬೇಕು. ಕೋಆಪರೇಷನ್ಗಿಂತಲೂ ಬೇಕು ಪಾರ್ಟಿಸಿಪೇಷನ್, ಸಹಕಾರಕ್ಕಿಂತಲೂ ಸಹಭಾಗಿತ್ವ. ಇದು ನನ್ನ ಮಾತುಗಳಲ್ಲ, ಹೋಗಿ ಮಾತುಗಳು. ಓಕೆ, ಐ ವಿಶ್ ಯು ಆಲ್ ದ ಬೆಸ್ಟ್. ಈಗ ಇದರಲ್ಲಿ ಒಂದು ಪ್ರಾರ್ಥನೆ ಇದೆ, ನಾವು ದಯವಿಟ್ಟು ಹೇಳೋಣ. ಪೂಜ್ಯ ರಾಜೇಂದ್ರ ಸ್ವಾಮಿಯ ಅವರ ಪೀಠದ ಗೌರವಕ್ಕಾಗಿ ಈ ಒಂದು ಇದನ್ನೆಲ್ಲ ಕೊನೆಯ ಪೀಠದಿದ್ರು 9 ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ನಿಮಗೆ ಕೊಡಲಾಗುವುದು, ನೀವು ನನ್ನ ಹೆಸರಿನಲ್ಲಿ ಕೃಪೆಯಿಂದ ಏನು ಬೇಡಿದರೂ ವಿಶ್ವಾಸವಿಟ್ಟು ನೀವು ಬೇಡಿಕೊಳ್ಳುವುದು ಅದನ್ನೆಲ್ಲ ಪಡೆಯಿರಿ ಎಂದು ನಿಮ್ಮ ಅಂತೆಯೇ ನಿಮ್ಮ ಸೇವಕರಾದ ಮುಖಾಂತರ ನಾವು ಮಾಡುವಂತ ಪ್ರಾರ್ಥನೆಗಳನ್ನು ಆಲಿಸಿದ್ದಕ್ಕೆ ನಿಮಗೆ ನಮ್ಮ ದಯಾಳವಾದ ವಂದನೆಗಳನ್ನು ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ತಂದೆಯೇ, ನಿಮ್ಮ ಚಿತ್ತದಂತೆಯೇ ಎಲ್ಲವೂ ನಡೆಯಲಿ. ನಿಮ್ಮ ಚಿತ್ತವಾದರೆ ಪೂಜ್ಯ ರಾಜೇಂದ್ರ ಸ್ವಾಮಿ ಪುನೀತರಾಗಿ ಸಂತರ ಗೌರವಕ್ಕೆ ಅರ್ಹರಾಗಲಿ. ಅದರ ಬೇಗನೆ ಪ್ರಾರಂಭವಾಗಿ ಸೂತ್ರವಾಗಿ ಸಾಗಲು ಧರ್ಮಸಭೆಗೆ ಪವಿತ್ರಾತ್ಮರ ಪ್ರೇರಣೆ ನೀಡಿರಿ. ಇದರಿಂದ ನಮ್ಮೆಲ್ಲರ ವಿಶ್ವಾಸವು ದೃಢವಾಗಿ ನಾವೆಲ್ಲರೂ ನಿಮ್ಮ ಪ್ರೀತಿಗೆ ಪಾತ್ರರಾಗುವಂತಾಗಲಿ. ಹೀಗೆ ತ್ರಯೇಕ ದೇವರಾದ ನಿಮಗೆ ಮಹಿಮೆ ಸಲ್ಲಲಿ. ಆಮೇಲೆ ಸ್ವಾಮಿ ರಾಜೇಂದ್ರರವರೇ, ದೇವರ ಸೇವಕರೇ, ಜಗಜ್ಯೋತಿಯಾದ ಪ್ರಭು ಯೇಸು ಕ್ರಿಸ್ತರಿಗೆ ಸಾಕ್ಷಿಯಾಗಲು ಮತ್ತು ಅವರ ಸಂದೇಶವನ್ನು ಸಾರಲು ನೀವು ನಮ್ಮೊಂದಿಗೆ ಬಂದಿದ್ದೀರಿ. ದೇವರ ಪ್ರೀತಿ ಹಾಗೂ ಪರರ ಪ್ರೀತಿಯನ್ನು ಸಾರಿದ್ದೀರಿ. ನಿಮ್ಮನ್ನು ನೋಯಿಸಿದವರನ್ನು ಶ್ರಮಿಸಿದ್ದೀರಿ. ಎಲ್ಲರೂ ದೇವರ ಮಕ್ಕಳಾಗಿ ಜೀವಿಸಲು ಬೋಧಿಸಿದ್ದೀರಿ. ಪೂಜ್ಯರೇ, ನಿಮ್ಮೊಡನೆ ಪ್ರಾರ್ಥಿಸಿದವನಿಗೆ ನೀವು ದೇವರ ವರಗಳನ್ನು ಸುರಿಸಿದ್ದೀರಿ. ರೋಗ ರುಜಿನಗಳಿಂದ, ಕಾಯಿಲೆ ನೋವಿನಿಂದ ನರಳುತ್ತಿರುವವರನ್ನು ಗುಣಪಡಿಸಿದ್ದೀರಿ. ಕ್ಷಾಮ ಡಾಮರಗಳನ್ನು ನಿವಾರಿಸಿದ್ದೀರಿ. ಸರ್ವರಿಗೂ ಒಳ್ಳೆಯದನ್ನು ಮಾಡಿದ್ದೀರಿ. ಇಂದು ನಿಮ್ಮೊಡನೆ ಪ್ರಾರ್ಥಿಸುವ ನಮ್ಮೆಲ್ಲರನ್ನು ಆಶೀರ್ವದಿಸಿರಿ. ನಮ್ಮ ಮನದಾಳದ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮಲ್ಲಿ ದೇವರ ಭಕ್ತಿ ವಿಶ್ವಾಸವನ್ನು ಹೆಚ್ಚಿಸಿರಿ. ನಮಗೆ ಮನಃಶಾಂತಿಯನ್ನು ಕೊಟ್ಟು ನಮ್ಮ ಕಷ್ಟಗಳನ್ನು ನಿವಾರಿಸಿರಿ. ನಮಗಾಗಿ ದೇವರೊಡನೆ ಸದಾ ಪ್ರಾರ್ಥಿಸಿರಿ. ಆಮೇಲೆ ಈಗ ಈ ತಿಂಗಳಿನ 8ನೇ ತಾರೀಕು ಅಕ್ಟೋಬರ್ 8ರಂದು ಅವರ ಹಬ್ಬ. ನಮ್ಮ ಕಥೋಲಿಕ ಪರಂಪರೆ ಪ್ರಕಾರ ಒಂದು ವ್ಯಕ್ತಿ ಅವರ ಸತ್ತ ದಿನವೇ ಏನಾಗಿದೆ. ಉದಾಹರಣೆಗೆ ಮದರ್ ತೆರೇಸಾ ಅವರು ತೀರೋದು ಯಾವಾಗ, ಸೆಪ್ಟೆಂಬರ್ 5 ಅಲ್ವಾ. ಅದಕ್ಕೋಸ್ಕರ ಅವರು 7ನೇ ತಾರೀಕು ಮಾತೆ ಮರಿಯವರವರ ಇದು ಏನು ಲೇಡಿ ರೋಸರಿ ಅವರ ಹಬ್ಬ. ಆ ಕೊನೆಯ ಪೂಜೆ ಹೇಳಿ ಮಾರನೇ ದಿನ ಯೇಸುವೆ ಮನೆ ಎಂಬುದಾಗಿ ಅವರು ಪ್ರಾರ್ಥಿಸಿ ನಿಮ್ಮ ಕರೆಯನ್ನು ಆತ್ಮ ಒಪ್ಪಿಸಿಕೊಡುವುದಾಗಿ ಅವರು ನಿಧನರಾದರು. ಅದಕ್ಕೋಸ್ಕರ ನಿಮ್ಮಲ್ಲಿ ಯಾರಿಗಾದ್ರೂ ಅವಕಾಶ ಇದ್ದರೆ ಬನ್ನಿ. ಆವಾಗ ಈ ತಿಂಗಳಲ್ಲಿ ಈ ತಿಂಗಳೇ ಎನಿವೆ ವಿಶ್ ಯು ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಸೊ ಮಚ್. ಚೂರಿಂದೆ ಇತ್ತು, ಚೂರಿಂದೆ ಜನರಿಗೆ ರಾಜೇಂದ್ರ ಉದಾಹರಣೆಗೆ ಕಡೂರಲ್ಲಿ ಬಾಗಿದ್ದಾರೆ. ಅವರ ಆರ್ಡಿನೇಷನ್ ಏನು ಇದೇನು. ಐ ವೆರಿ ಹ್ಯಾಪಿ. ಪ್ಲೀಸ್ ಪ್ರೇ. ಲಾಟ್ ಆಫ್ ಮಿರಾಕಲ್ಸ್ ಹ್ಯಾಪನಿಂಗ್ ಹಿಯರ್. ಥ್ಯಾಂಕ್ ಯು ಫಾದರ್. ಕ್ಲಿಯರ್ ಬರಲ್ಲ ಇಲ್ಲ ಅಂದರೆ If you like, we have it. Thank you.